ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ಇವತ್ತು ದಿನಾಂಕ 26, 27 ಮತ್ತು 28 ಫೆಬ್ರವರಿ 2019 ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ಇವತ್ತು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಸೊ ಈ PDF ಅನ್ನು ಪ್ರಿಪೇರ್ ಮಾಡಿರೋರು ವೀರೇಶ್ ಜಾಲಿಹಾಳ್ ಅವರು ಅಂತ. ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಅವರ ಫೋನ್ ನಂಬರ್ 9035269085. ಈ ಪ್ರಚಲಿತ ವಿದ್ಯಮಾನಗಳು ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಇಲ್ಲಿ ನೀಡಿರುವ ಪಾಯಿಂಟ್ಸ್ಗಳು ಕೂಡ ತುಂಬಾ ಚೆನ್ನಾಗಿದೆ. ಹಾಗಾದರೆ ಪ್ರಾರಂಭಿಸೋಣ. ಸೊ 26/2/2019 ಪ್ರಚಲಿತ ಘಟನೆಗಳು. ಸಿಟಿಜನ್ ವಿಜಿಲ್ ಆ್ಯಪ್ ಬಿಡುಗಡೆ. ಸೊ ಕೇಂದ್ರ ಚುನಾವಣಾ ಆಯೋಗ ಸಿಟಿಜನ್ ವಿಜಿಲ್ ಆ್ಯಪನ್ನು ಬಿಡುಗಡೆ ಮಾಡಿದೆ. ಈ ಆ್ಯಪ್ನ ಮುಖ್ಯ ಉದ್ದೇಶ ಅಂದರೆ ಮುಕ್ತ ಚುನಾವಣೆ ಮತ್ತು ಪಾರದರ್ಶಕ ಚುನಾವಣೆ, ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ, ಚುನಾವಣಾ ನೀತಿ ಸಂಹಿತೆಯ ಪರಿಣಾಮಕಾರಿ ಅನ್ವಯಿಸುವಿಕೆ ಇತ್ಯಾದಿ ಅಂಶಗಳನ್ನು ಈ ಆ್ಯಪ್ ಒಳಗೊಂಡಿದೆ. ಸಿ ವಿಜಿಲ್ ಆ್ಯಪನ್ನು ಆಯೋಗವು ಜನವರಿ 26ರಂದು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಅಳವಡಿಸಿದೆ. ಬಿ ರಾಮದಾಸಪ್ಪ ನಿಧನ. ಸೊ ಬಿ ರಾಮದಾಸಪ್ಪ ಅವರು ಹಿರಿಯ ನಾಕ್ಸ್ಟರ್ ವಾದಕ, ವಿದ್ವಾನ್ ಇವರಾಗಿದ್ದಾರೆ. ಇವರು ಪಡೆದುಕೊಂಡ ಪ್ರಮುಖ ಪ್ರಶಸ್ತಿಗಳೆಂದರೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಕಲಾಶ್ರೀ ಪ್ರಶಸ್ತಿ, ಹಾಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಇವರು ಪಡೆದುಕೊಂಡಿದ್ದಾರೆ. ಆಸಿಯಾನ್ ವಾಣಿಜ್ಯೋದ್ಯಮ ಸಂಘಗಳ ಶೃಂಗಸಭೆ 2019 ನಡೆದ ಸ್ಥಳ ಬೆಂಗಳೂರು, ಕರ್ನಾಟಕ. ಇದನ್ನು ಆಯೋಜಿಸಿದವರು ಕರ್ನಾಟಕ ವಾಣಿಜ್ಯೋದ್ಯಮ ಮಹಾಸಂಘ. ಈ ಆಸಿಯಾನ್ ವಾಣಿಜ್ಯೋದ್ಯಮ ಸಂಘಗಳ ಶೃಂಗಸಭೆಯಲ್ಲಿ ಒಟ್ಟು 22 ರಾಷ್ಟ್ರಗಳು ಭಾಗವಹಿಸಿದ್ದವು. 91ನೆಯ ಆವೃತ್ತಿಯ ಆಸ್ಕರ್ ಪ್ರಶಸ್ತಿ ಪ್ರದಾನ ಸಮಾರಂಭ 2019 ನಡೆದ ಸ್ಥಳ ಲಾಸ್ ಏಂಜಲೀಸ್. ಈ ಪ್ರಶಸ್ತಿಗೆ ಪುರಸ್ಕೃತರು ಉತ್ತಮ ಸಾಕ್ಷ್ಯಚಿತ್ರ ಪ್ರಶಸ್ತಿ 2019 ಯಾವುದೆಂದರೆ ಪೀರಿಯಡ್ ಎಂಡ್ ಆಫ್ ಸೆಂಟೆನ್ಸ್, ಭಾರತದ ಸಾಕ್ಷ್ಯಚಿತ್ರವಾಗಿದೆ. ಇದರ ನಿರ್ಮಾಪಕ ಗುಣಿತ್ ಮೊಂಗ್ ಅವರು ಸಿಕ್ಯಾ ಎಂಟರ್ಟೈನ್ಮೆಂಟ್ ಅಡಿಯಲ್ಲಿ ಈ ಚಿತ್ರ ನಿರ್ಮಿಸಿದ್ದಾರೆ. ಈ ಚಿತ್ರದ ನಿರ್ದೇಶನ ಮಾಡಿದವರು ರೈಕಾ ಜೆ ಹ್ಯಾಬ್ದಿ, ಇರಾನಿಯನ್ ಅಮೆರಿಕನ್ ನಿರ್ದೇಶಕಿ. ಪೀರಿಯಡ್ ಎಂಡ್ ಆಫ್ ಸೆಂಟೆನ್ಸ್ ಚಿತ್ರದ ಕುರಿತು ಮಾಹಿತಿ ಏನೆಂದರೆ ಮುಟ್ಟಿನ ಅಥವಾ ಋತುಚಕ್ರದ ದಿನಗಳಲ್ಲಿ ಬಳಸುವ ಪ್ಯಾಡ್ ಬಗ್ಗೆ ಹೇಳುವ ಈ ಕಿರುಚಿತ್ರ ಅಥವಾ ಸಾಕ್ಷ್ಯಚಿತ್ರವು ಉತ್ತರ ಭಾರತದ ಮಹಿಳೆಯರನ್ನು ಕುರಿತಾಗಿದೆ. ಅಂದರೆ ಪೀರಿಯಡ್ನಲ್ಲಿ ಮಹಿಳೆಯರು ಉಪಯೋಗಿಸುವ ಪ್ಯಾಡ್ ಮತ್ತು ಅವರು ಅನುಭವಿಸುವ ತೊಂದರೆಯ ಮೇಲೆ ಈ ಸಾಕ್ಷ್ಯಚಿತ್ರ ಆಧಾರಿತವಾಗಿದೆ. ಹಾಗೆ ಉತ್ತಮ ಚಿತ್ರ ಪ್ರಶಸ್ತಿ ಪಡೆದದ್ದು ಗ್ರೀನ್ ಬುಕ್. ಉತ್ತಮ ನಟಿ ಪ್ರಶಸ್ತಿ ಪಡೆದವರು ಒಲಿವಿಯಾ ಕೋಲ್ಮನ್, ಚಿತ್ರ ದಿ ಫೇವರಿಟ್, ಪಾತ್ರ ಕ್ವೀನ್ ಅನ್ನೆ. ಉತ್ತಮ ನಟ ಪ್ರಶಸ್ತಿ ಪಡೆದವರು ರಾಮಿ ಮಲೇಕ್, ಚಿತ್ರ ಬೊಹೆಮಿಯನ್ ರಾಪ್ಸೋಡಿ. ಭಾರತೀಯ ಮೂಲದ ಬ್ರಿಟಿಷ್ ರಾಕ್ ಬ್ಯಾಂಡ್ ಗಾಯಕ ಫ್ರೆಡಿ ಮರ್ಕ್ಯೂರಿ ಜೀವನಾಥ್ ಅವರ ಚಿತ್ರವಿದು. ಬೊಹೆಮಿಯನ್ ರಾಪ್ಸೋಡಿ ಚಿತ್ರವು ಸೌಂಡ್ ಮತ್ತು ಎಡಿಟಿಂಗ್ ವಿಭಾಗದಲ್ಲೂ ಕೂಡ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಸೊ ಪ್ರಮುಖ ಕ್ರೀಡೆ ಮತ್ತು ಆಟಗಾರರು, ಅದಕ್ಕೆ ಸಂಬಂಧಿಸಿದ ಆಟಗಾರರ ಕುರಿತಾಗಿ ಪ್ರಶ್ನೆಗಳನ್ನು ನೋಡೋಣ. ಯಾಕಂದರೆ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಥವಾ ಹೆಸರನ್ನು ಕೊಟ್ಟು ಇವರು ಯಾವ ಕ್ರೀಡೆಯಲ್ಲಿ ಸಂಬಂಧಿಸಿದ್ದಾರೆ ಅಂತ ಈ ರೀತಿ ಪ್ರಶ್ನೆಗಳು ಬರುತ್ತೆ. ಸೊ ಇಲ್ಲಿ ನೋಡಿ, ಮನೀಶ್ ಕೌಶಿಕ್ ಬಾಕ್ಸರ್ ಆಗಿದ್ದಾರೆ, ಸುನಿಲ್ ಚೇಟ್ರಿ ಫುಟ್ಬಾಲರ್, ಲಾಸ್ಲೋ ಡೆಜೇರ್ ಟೆನ್ನಿಸ್ಗೆ ಸಂಬಂಧಿಸಿದ್ದಾರೆ, ಸೌರವ್ ಘೋಷಾಲ್ ಸ್ಕ್ವಾಷ್ಗೆ ಸಂಬಂಧಿಸಿದ್ದಾರೆ, ಜುಲನ್ ಗೋಸ್ವಾಮಿ ಕ್ರಿಕೆಟ್ಗೆ, ಪ್ರಜ್ನೇಶ್ ಗುಣೇಶ್ವರನ್ ಟೆನ್ನಿಸ್ಗೆ ಸಂಬಂಧಿಸಿದ್ದಾರೆ, ಅಭಿಜಿತ್ ಗುಪ್ತಾ ಚೆಸ್ಗೆ ಸಂಬಂಧಿಸಿದ್ದಾರೆ. ಹಾಗೆ ಅಭಿಜಿತ್ ಗುಪ್ತಾ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಕೂಡ ಆಗಿದ್ದಾರೆ. ಹಿಮಾಚಲ್ ಪ್ರದೇಶ ಮಂಗವನ್ನು ಉಪದ್ರವಕಾರಿ ಪ್ರಾಣಿ ಅಥವಾ ಪೀಡುವ ಪ್ರಾಣಿ ಎಂದು ಘೋಷಿಸಿದೆ. ಸೊ ಈ ಉಪದ್ರವಕಾರಿ ಪ್ರಾಣಿ ಅಂದರೆ ರೋಗ ಹರಡುವ ಅಥವಾ ಬೆಳೆ ನಾಶ ಮಾಡುವ ಅಥವಾ ಜಾನುವಾರುಗಳಿಗೆ ತೊಂದರೆ ನೀಡುವ ಕೀಟ ಅಥವಾ ಪ್ರಾಣಿಗಳನ್ನು ಪೀಡಕ ಪ್ರಾಣಿ ಎಂದು ಕರೆಯುತ್ತಾರೆ. ಸೊ ಅಂತಹ ಪಟ್ಟಿಯಲ್ಲಿ ಹಿಮಾಚಲ್ ಪ್ರದೇಶ ಮಂಗವನ್ನು ಸೇರಿಸಿದೆ. ಗ್ಲೋಬಲ್ ಬಿಸ್ನೆಸ್ ಶೃಂಗಸಭೆ 2019 ಇದು 5ನೆಯ ಆವೃತ್ತಿಯ ಗ್ಲೋಬಲ್ ಬಿಸ್ನೆಸ್ ಶೃಂಗಸಭೆಯಾಗಿದೆ. ಇದು ನಡೆದ ಸ್ಥಳ ನವದೆಹಲಿ. ಈ ಶೃಂಗಸಭೆಯ ಪ್ರಮುಖ ಉದ್ದೇಶ ಅಂದರೆ ಜಾಗತಿಕ ವ್ಯವಹಾರ ಶೃಂಗಸಭೆಯ ಪ್ರಮುಖ ಉದ್ದೇಶ
ಪ್ರಸ್ತುತ ಸನ್ನಿವೇಶದಲ್ಲಿ ಎದುರಿಸುತ್ತಿರುವ ಪ್ರಮುಖ ಸ್ಥೂಲ ಆರ್ಥಿಕ ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಗ್ಲೋಬಲ್ ಬಿಸಿನೆಸ್ ಶೃಂಗಸಭೆಯ ಪ್ರಮುಖ ಉದ್ದೇಶವಾಗಿದೆ. ಸುಜಲಾಂ ಸುಫಲಾಂ ಜಲ ಸಂಚಯ ಅಭಿಯಾನ್ ಇದು ಗುಜರಾತ್ನಲ್ಲಿ ಪ್ರಾರಂಭಿಸಿದ ಅಭಿಯಾನವಾಗಿದೆ. ನೀರಿನ ಸಂರಕ್ಷಣೆಯ ಯೋಜನೆಯು ನದಿಯ ಹರಿವುಗಳನ್ನು ಶುಚಿಗೊಳಿಸುವುದು, ಬೇರ್ಪಡಿಸುವುದನ್ನು ಒಳಗೊಂಡಿರುವುದರ ಜೊತೆಗೆ ಮಳೆಗಾಲದಲ್ಲಿನ ನೀರಿನ ಸಮಗ್ರ ಸಂಗ್ರಹಣೆ ಮತ್ತು ಬೇಸಿಗೆಯಲ್ಲಿನ ಸಮರ್ಪಕ ಬಳಕೆಯನ್ನು ಈ ಅಭಿಯಾನ ಹೊಂದಿದೆ. ಅಪೌಷ್ಟಿಕತೆಯ ಕುರಿತು ಯುನಿಸೆಫ್ ವರದಿ ಬಿಡುಗಡೆ ಮಾಡಿದೆ. ಇದರಲ್ಲಿನ ಪ್ರಮುಖ ಅಂಶಗಳೆಂದರೆ, ಭಾರತದಲ್ಲಿ ಸುಮಾರು 3 ಜನರಿಗೆ ಅಪೌಷ್ಟಿಕತೆಯ ಕನಿಷ್ಠ ಒಂದು ಸ್ವರೂಪ ಕಂಡುಬರುತ್ತೆ. ಸೊ ಇದು 2025ರ ಹೊತ್ತಿಗೆ ಅಪೌಷ್ಟಿಕತೆಯ ಸ್ವರೂಪ 2ಕ್ಕೆ ಏರಿಕೆ ಆಗಲಿದೆ ಅಂತ ವರದಿಯನ್ನು ತಿಳಿಸಿದೆ. ಸೊ ಹಾಗೆ ಯುನಿಸೆಫ್ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಅಂದರೆ, ಯುನಿಸೆಫ್ನ ಫುಲ್ ಫಾರ್ಮ್ ಅಂದರೆ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್. ಇದು ಸ್ಥಾಪನೆಯಾಗಿದ್ದು 11 ಡಿಸೆಂಬರ್ 1946. ಇದರ ಕೇಂದ್ರ ಕಚೇರಿ ಇರುವುದು ನ್ಯೂಯಾರ್ಕ್, USA. ಇದರ ಮುಖ್ಯಸ್ಥರು ಹೆನ್ರಿಯೆಟ್ಟಾ ಎಚ್. ಫೋರ್. ಯುದ್ಧ ಸ್ಮಾರಕ ಉದ್ಘಾಟನೆ ಇಂಡಿಯಾ ಗೇಟ್ ಬಳಿ, ನವದೆಹಲಿ. ಸೊ ಈ ಒಂದು ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿ ಒಟ್ಟು 4 ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಅಮರ ಚಕ್ರ, ವೀರಚಕ್ರ, ತ್ಯಾಗ ಚಕ್ರ ಮತ್ತು ರಕ್ಷಕ ಚಕ್ರ. ಸೊ ಇದು ನಿಮಗೆ ಕೇಳ್ತಾರೆ ಪ್ರಶ್ನೆ ಈಗ ಅಂದರೆ ಮುಂಬರುವ ಎಕ್ಸಾಮ್ಗಳಲ್ಲಿ, ಯಾಕಂದರೆ ಇದು ಬಹಳ ವರ್ಷಗಳ ನಂತರ ಇದನ್ನು ಸ್ಥಾಪಿಸಲಾಗಿದೆ. ಪಾಕಿಸ್ತಾನಕ್ಕೆ ಭಾರತೀಯ ವಾಯುಪಡೆಯಿಂದ ಏರ್ ಸ್ಟ್ರೈಕ್ ಮಿರಾಜ್ 2000 ಜೆಟ್ ಫೈಟರ್ ಯುದ್ಧ ವಿಮಾನ. ಇದನ್ನು ತಯಾರಿಸಿದವರು ಡಸಾಲ್ಟ್ ಕಂಪ್ನಿ, ಫ್ರಾನ್ಸ್. ಹಾಗೆ ಇಂಡಿಯನ್ ಏರ್ಫೋರ್ಸ್ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಅಂದರೆ, ಇಂಡಿಯನ್ ಏರ್ಫೋರ್ಸ್ ಅಥವಾ ಭಾರತೀಯ ವಾಯುಪಡೆ ಸ್ಥಾಪನೆಯಾಗಿದ್ದು ದಿನಾಂಕ 8-10-1932. ಇದರ ಕೇಂದ್ರ ಕಚೇರಿ ಇರುವುದು ದೆಹಲಿಯಲ್ಲಿ. ಇದರ ಮುಖ್ಯಸ್ಥರು ಬೀರೇಂದ್ರ ಸಿಂಗ್ ಧನೋವಾ. ಇದರ ಮೋಟೋ ಅಂದರೆ ಉದ್ದೇಶ ಟಚ್ ದ ಸ್ಕೈ ವಿತ್ ಗ್ಲೋರಿ. ಸೊ ವೀರೇಶ್ ಚಾಲಿಹಾಳ್ ಅವರ ಕೊನೆಯ ಸ್ಫೂರ್ತಿದಾಯಕ ಮಾತು ಅಂದರೆ, ಇನ್ನೊಬ್ಬರ ಬಾಳಿಗೆ ಕೊಂಚವಾದರೂ ನೆಮ್ಮದಿ ನೀಡಲು ನಾವೇನು ಶ್ರೀಮಂತರಾಗಬೇಕಿಲ್ಲ, ಒಂದೆರಡು ಒಳ್ಳೆಯ ಮಾತುಗಳ ಮೂಲಕ ಸ್ಪಂದಿಸುವ ಸೌಜನ್ಯ ಸಾಕು.